ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ. ಇಂತಹ ಪವಿತ್ರವಾದ ದಿನದಂದು ಶ್ರೀರಾಮರು ಜನ್ಮವನ್ನು ತಾಳಿದ್ರು. ಅಂದರೆ ವಿಷ್ಣುವಿನ 10 ಅವತಾರಗಳಲ್ಲಿ 7ನೇ ಅವತಾರನೇ ರಾಮನ ಅವತಾರ. ಯಾಕೆ ಈ ರಾಮನ ಅವತಾರವನ್ನು ತಾಳ್ಬೇಕಾಗ್ತು ಅಂತಂದರೆ, ಅಧರ್ಮದ ವಿರುದ್ಧ ಹೋರಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಈ ರಾಮನ ಅವತಾರವನ್ನು ಭಗವಾನ್ ವಿಷ್ಣು ಅವರು ತಾಳ್ತಾರೆ. ಹಾಗೆ ರಾಮ ಎಂತಹ ಗುಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಅಂತಂದರೆ ಸದ್ಗುಣವಂತ, ವಿನಯವಂತ, ಶೀಲವಂತ, ಆಚಾರವಂತ, ಪ್ರಜಾ ಪರಿಪಾಲಕ, ಸತ್ಯವಾದಿ, ಈ ಎಲ್ಲ ಗುಣಗಳನ್ನು ರಾಮ ಅಳವಡಿಸ್ಕೊಂಡಿದ್ರು. ಅದಕ್ಕೆ ಒಂದು ರಾಮಾಯಣ ಸೃಷ್ಟಿಯಾಯಿತು. ನೋಡಿ, ಪ್ರತಿಯೊಂದು ಮನೆಯಲ್ಲಿಯೂ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳನ್ನು ಪೂಜಿಸಬೇಕು. ಹಾಗೆ ಅದರಲ್ಲಿರ್ತಕ್ಕಂತಹ ಸಾರವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ಮಕ್ಕಳಿಗೆ ಯಾಕೆ ಇದೆಲ್ಲವನ್ನು ಹೇಳ್ಕೊಡ್ಬೇಕಂತಂದರೆ, ಇಂತಹ ಮಹಾನ್ ನಾಯಕರು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದ್ರು ಅಂತ ಹೇಳಿದಾಗ ನಮ್ಮ ಮಗುವಿನಲ್ಲಿ ಆ ಒಂದು ಸಂಸ್ಕಾರ ಅನ್ನೋದು ಬಾಲ್ಯದಿಂದಲೇ ಬೆಳೀತಾ ಹೋಗುತ್ತೆ. ಆಗ ನಮ್ಮ ಹಿಂದೂ ದೇಶ, ನಮ್ಮ ಭಾರತ ದೇಶಕ್ಕೆ ಮತ್ತಷ್ಟು ರಾಮರು, ಕೃಷ್ಣರು ಎಲ್ಲರೂ ಸಹ ಸಿಗ್ತಾರೆ. ಆಗ ನಮ್ಮ ಸಂಸ್ಕೃತಿ ಅನ್ನೋದು ಬೆಳೀತಾ ಹೋಗುತ್ತೆ. ಆಗ ಎಲ್ಲರೂ ಮತ್ತೆ ಆನಂದದಿಂದ ಜೀವನವನ್ನು ನಡೆಸ್ಬೋದು. ಹಾಗೆ ಒಮ್ಮೆ ಪಾರ್ವತಿ ದೇವಿ ಕೇಳ್ತಾರೆ ಶಿವನನ್ನ, ಎಲ್ಲರೂ ಜ್ಞಾನವಂತರೆಲ್ಲ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾ ಇದ್ದಾರೆ, ಆದರೆ ಅಜ್ಞಾನಿಗಳು, ಪಾಮರರು ಏನು ಮಾಡಬೇಕು? ಆಗ ಶಿವ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದರೆ ಶಿವ ಪಾರ್ವತಿಗೆ ಈ ಮಂತ್ರವನ್ನು ಹೇಳ್ತಾರೆ. ಅಂದರೆ ಇದರ ಅರ್ಥ, ರಾಮನಾಮವನ್ನು ಕೇವಲ 3 ಬಾರಿ ಪಠಿಸಿದ್ದೇ ಆದಲ್ಲಿ ಒಮ್ಮೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಂತಹ ಶಕ್ತಿ ಜನರಿಗೆ ಲಭಿಸುತ್ತೆ. 3 ಬಾರಿ ರಾಮ ಅಂದರೆ ಸಾಕು, ಅಂತಹ ಶಕ್ತಿ ಅಜ್ಞಾನಿಗಳಿಗೂ ಪಾಮರರಿಗೂ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ನೋಡಿ, ಕೇವಲ 3 ಬಾರಿ ರಾಮನಾಮವನ್ನು ಪಠಿಸೋದ್ರಿಂದ ಇಷ್ಟು ಶಕ್ತಿ ಇದೆ ಅಂತ ಅಂದಾಗ, ಆ ರಾಮನ ಆದರ್ಶಗಳನ್ನು, ಅವರ ಸಂಸ್ಕಾರಗಳನ್ನು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಈಗಲಿಂದ ಬೆಳೆಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಸಹ ಒಬ್ಬ ರಾಮಚಂದ್ರನಾಗಿ ಬೆಳೀತಾರೆ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ಇಂತಹ ದುಷ್ಟರ ಸಂಹಾರಕ್ಕಾಗಿ ಜನ್ಮ ತಾಳಿದಂತಹ ರಾಮರ ಹುಟ್ಟಿದ ದಿನ ಈ ದಿನ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು.